ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಒಂದು ರೀತಿಯ ಬಾರ್ಡರ್ ಡಿಸೈನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನ ವಿಡಿಯೋನ ನೋಡ್ತಾ ಇರೋದು ಅಂತ ಆದರೆ ನನ್ನ ಈ ಚಾನಲ್ಗೆ ಅಂದರೆ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನಿಲ್ಲಿ 3 ಕಲರ್ ದಾರ ತಗೊಂಡಿದ್ದೀನಿ. ನೋಡಿ, ಫಸ್ಟು ಹೀಗೆ ಸೂಜಿಗೆ ಕ್ರೀಮ್ ಕಲರ್ ದಾರನ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಡಿಸೈನ್ನ ಒಂದು ಸಿಂಪಲ್ ಆಗಿ ಡ್ರಾ ಮಾಡಿದ್ದೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ನೋಡಿ, ಹೀಗೆ ನಾರ್ಮಲ್ ಆಗಿ ನಾನೊಂದು ಕೆಳಗಡೆ ಹೀಗೆ ಹಾಕಿ ತೆಗಿತಾ ಇದ್ದೀನಿ. ಮತ್ತೆ ಮೇಲೆ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಹಾಕ್ತಾ ಇದ್ದೀನಿ. ಮತ್ತೆ ಹೀಗೆ ಸ್ವಲ್ಪ ಮುಂದೆ ಹಾಕಿ ಮತ್ತೆ ಹೀಗೆ ರಿವರ್ಸ್ ಬ್ಯಾಕ್ ಹೀಗೆ ಹೀಗೆ ನೀವು ವಿಡಿಯೋನ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಅಲ್ಲಿ ಕೆಳಗಡೆ ಲೈಕ್ ಬಟನ್ ಇರುತ್ತೆ. ಅದನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆ ಲೈಕ್ ಬಟನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ಏನು ಅಂತ ತಿಳಿಸಿ ಫ್ರೆಂಡ್ಸ್. ಇದರಿಂದ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ಫುಲ್ ನಾನು ಹಾಕ್ತಾ ಇದ್ದೀನಿ. ಈ ಡಿಸೈನ್ನ ಫ್ರೆಂಡ್ಸ್ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋಕೆ ನಮ್ಗೆ ಕಷ್ಟ ಆಗತ್ತೆ, ಬರಲ್ಲ ಅಂತ ಇರೋದು ಸಹಿತ ಸಿಂಪಲ್ ಆಗಿ ಹಾಕ್ಕೋಬೋದು. ನೋಡಿ, ಹೀಗೆ ಇದೇ ರೀತಿಯಾಗಿ ಫುಲ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಆಯಿತು. ನಂತರ ನಾನು ಇಲ್ಲಿ ನೋಡಿ, ಇಲ್ಲಿ ಅಡ್ಡಡ್ಡ ಲೈನ್ ಹಾಕಿದ್ದೀನಲ್ಲ, ಅಲ್ಲಿ ಹಾಕ್ತಾ ಇದ್ದೀನಿ. ಸೇಮ್ ಇದೇ ಥರ ನೋಡಿ ಫ್ರೆಂಡ್ಸ್, ಫುಲ್ಲು ಇಲ್ಲೆಲ್ಲ ಅಡ್ಡ ಲೈನ್ ಹಾಕಿದ್ದೀನಲ್ಲ, ಅಲ್ಲೆಲ್ಲ ಇದೇ ಥರ ಹಾಕ್ತಾ ಹೋಗಬೇಕು. ನೋಡಿ, ಇವಾಗ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಪರ್ಪಲ್ ಕಲರ್ ದಾರ ತಗೊಂಡಿದ್ದೀನಿ. ಮತ್ತು ಈ ಥರ ವೈಟ್ ಪರ್ಲ್ ಬೀಡ್ಸು. ನೋಡಿ ಫ್ರೆಂಡ್ಸ್,
ಇವಾಗ ಹೀಗೆ ನೋಡಿ, ಇಲ್ಲೆಲ್ಲ ಡಿಸೈನ್ ಹಾಕಿದ್ದೀನಲ್ಲ, ಅಲ್ಲಿ ಹೀಗೆ ದಾರ ಮೇಲೆ ತಗೊಂಡು ನಂತರ ಹೀಗೆ ಒಂದು ಬೀಡ್ಸ್ನ ಇದ್ರ ಒಳಗಡೆ ಹೀಗೆ ಹಾಕಬೇಕು. ನಂತರ ಹೀಗೆ ನೋಡಿ, ಹೀಗೆ 2 ಸುತ್ತು ಸೂಜಿಗೆ ದಾರನ ಸುತ್ತಿ ಮತ್ತೆ ಸೂಜಿನ ಹೀಗೆ ಬಟ್ಟೆಗೆ ಹಾಕಬೇಕು. ಹೀಗೆ ನಾಟ್ ಬರುತ್ತೆ. ಇದನ್ನ ಸ್ವಲ್ಪ ಹೀಗೆ ಹೀಗೆ ಮುಂದೆ ಸರಿಸಿ ಇಲ್ಲಿ ಹೀಗೊಂದು ದಾರ ಹಾಕಿ ಹೀಗೆ ಹಾಕಬೇಕು. ಅಂದರೆ ಮಣಿ ಹಿಂದ್ಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಹಾಕ್ಕೋಬೇಕು. ಮಣಿ ಹಿಂದ್ಗಡೆ ದಾರನ ಹಾಕಬೇಕು. ಕರೆಕ್ಟಾಗಿ ಮಣಿನ ಹೀಗೆ ಇಟ್ಕೊಂಡು, ಒಂದೊಂದ್ಸಲ ಜಾರೋಗ್ಬಿಡತ್ತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಹೀಗೆ ಮಣಿನ ಹೀಗೆ ಇಟ್ಕೊಂಡು ಹೀಗೆ ಹಾಕ್ಬಿಡಿ. ಹೀಗೆ ಒಂದೇ ಇದರಲ್ಲಿ ಸ್ವಲ್ಪ 3 ಬಂಚ್ ಬರೋ ರೀತಿ ಈ ಥರ ಹಾಕಬೇಕು. ನೋಡಿ, ಹೀಗೆ ಮಣಿನ ಹಾಕಿ ಹೀಗೆ 2 ಸುತ್ತು ಹೀಗೆ ದಾರ ಸೂಜಿಗೆ ಹೀಗೆ ದಾರ ಸುತ್ತಬೇಕು ಫ್ರೆಂಡ್ಸ್. ನಂತರ ಹೀಗೆ ಬಟ್ಟೆಗೆ ಸುಚ್ಚಿ ದಾರ ಸೂಜಿನ ಕೆಳಗಡೆ ತಗೋಬೇಕು. ಹೀಗೆ ನಂತರ ಹೀಗೆ ನೋಡಿ, ಮಣಿನ ಹೀಗೆ ಮುಂದೆ ಇಟ್ಕೊಂಡು ಮಣಿ ಹಿಂದ್ಗಡೆ ಒಂದು ದಾರ ತೆಗೆದು ಹೀಗೆ ಕೆಳಗಡೆ ಮತ್ತೆ ಹಾಕಬೇಕು. ಮತ್ತೆ ಅದ್ರ ಪಕ್ಕ ನಾನು ಇಲ್ಲೊಂದು ತಗೋತಾ ಇದ್ದೀನಿ. ಹೀಗೆ ನೋಡಿ, ಮಣಿನ ಹೀಗೆ ಸ್ವಲ್ಪ ಮುಂದೆ ಸರಿಸಿ ನೋಡಿ, ಇದು ಒಂದು ಬಂಚ್ ಆಯಿತು. ನೆಕ್ಸ್ಟು ನಾನು ಈ ಕಡೆ ಮತ್ತೊಂದು ಬಂಚ್ ಮಾಡ್ತಾ ಇದ್ದೀನಿ. ಹೀಗೆ ವಿಡಿಯೋನ ನೋಡಿ ಫ್ರೆಂಡ್ಸ್, ಲೈಕ್ ಮಾಡೋದಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹೀಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದೇ ಥರ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲೊಂದು ಬಂಚ್ನ ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ಫ್ಲವರ್ಸ್ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟು ನೋಡಿ, ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ. ನಂತರ ಇಲ್ಲಿಂದ ಹೀಗೆ ತಗೊಂಡು
ಹೀಗೆ ಫ್ಲವರ್ ಬುಡದಲ್ಲಿ ಗ್ರೀನ್ ಕಲರ್ ಇರತ್ತಲ್ಲ ಆ ರೀತಿ ಹಾಕಬೇಕು. ನೋಡಿ ಇದೇ ರೀತಿಯಾಗಿ ಎಲ್ಲ ಫ್ಲವರ್ಸ್ ಬುಡದಲ್ಲೂ ಹಾಕಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಇಷ್ಟಾದ್ಮೇಲೆ ಇಲ್ಲಿಂದ ಹೀಗೆ ದಾರ ತಗೊಂಡು ಇದೇ ತರ ಇಲ್ಲಿ ಹೇಗೆ ಹಾಕಿದೀವೋ ಅದೇ ತರ ಹೀಗೆ ಹಾಕಬೇಕು. ನೋಡಿ ಹೀಗೆ ಜಾಯಿನ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಬಾರ್ಡರ್ ಡಿಸೈನು ರೆಡಿ ಆಗಿದೆ. ನೋಡಿ ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ರೀತಿಯಾದ ಫಸ್ಟು ನೀವು ಡಿಸೈನ್ನ ಫಸ್ಟ್ ಡ್ರಾ ಮಾಡ್ಕೊಂಬಿಡಿ. ಡ್ರಾ ಮಾಡೋದು ಕಷ್ಟ ಆಗತ್ತೆ ಅಂದರೆ ಒಂದು ಡಿಸೈನ್ನ ನೀವು ಬರ್ಕೊಂಡು ಟ್ರೇಸ್ ಮಾಡ್ತಾ ಹೋಗಿ ನಂತರ ಈ ಥರ ಡಿಸೈನ್ನ ನೀವು ಹಾಕ್ತಾ ಹೋಗ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾಗಿ ಸಿಂಪಲ್ ಆಗಿ ಹೇಗೆ ಬಾರ್ಡರ್ ಡಿಸೈನ್ನ ಹಾಕ್ಬೋದು ಅಂತ. ನೀವು ಎಲ್ಲ ಈ ವಿಡಿಯೋನ ನೋಡಿ ಟ್ರೈ ಮಾಡಿ ನಿಮ್ಮ ಸೀರೆ ಅಂದವನ್ನು ಹೆಚ್ಚಿಸ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.